ಚಿಂತೆ. ಪ್ರಾಣೇಶ್ವರ, ಕೂಳನಾದ ಭಸ್ಮಾಸುರನು ಶಿವನಿಂದಲೇ ಉರಿಯಾಸ್ತವನ್ನು ಪಡೆದು ಬಳಿಕ ಮತ್ಪರಶಿವನನ್ನೇ ಸುಡುವನೆಂದು ಹಿಂಬಾಲಿಸಿದನು. ಆತನ ದುಷ್ಟ ಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾದದ್ದು ಆದಿದೇವನಾದ ಎನ್ನ ಕರ್ತವ್ಯ. ಅಹೇ ರಮಣಿ, ತಕ್ಷಣವೇ ನಾನು ಮೋಹಿನಿ ರೂಪಂ ತಾಳಿದೆ. ಅಧರ್ಮಿಯಾದ ಭಸ್ಮಾಸುರನನ್ನು ತನ್ನ ಹಸ್ತದಿಂದಲೇ ತಾನು ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆ ನಿವಾರಿಸಿದೆ. ಕ್ರೂರನಾದ ಹಿರಣ್ಯಾಕ್ಷರನ್ನು ಸಂವರಿಸಿದೆ. ಭಕ್ತ ಪ್ರಹ್ಲಾದನ ಅವನ ಮಗನಾದರೂ ರಕ್ಷಣೆ ಮಾಡಿದೆ. ಇಂಥ ನಿರಂಜನನಾದ ಎನ್ನೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರಿ ಎನ್ನ ಪ್ರೇಮದ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳುವನು ಕೇಳು. ಅದನ್ನು ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಗೋಪಾಲ ಶ್ರೀಲಾಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಚೆನ್ನಾಗಿ ಕೇಳು. ಅದನ್ನೇ ಚೆನ್ನಾಗಿ ಹೇಳು. ಸಮುದ್ರ ಮತ ಮಾಡಿ ಬಂದ ಅಮೃತರಿ, ಅಸುರರಿಗೆ ವಿಷವನ್ನು ಸುರಿದಿ, ವಿವಿಧರಿಗೆ ಅಮೃತ ನೀಡಿ, ವಿವಿಧರಿಗೆ ಅಮೃತ ನೀಡಿ, ಕಪಟ ಸೂತ್ರಧಾರಿಯೋ ನೀನಾಗಿ, ಕಪಟ ಸೂತ್ರಧಾರಿಯೋ ನೀನಾಗಿ. ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ. ಜಗದೋದ್ಧಾರ ಏನು ಕಾಂತೆ? ಇನ್ನೊಂದು ವಿಚಾರ. ಅದೇನು ಸುಂದರಿ? ಅದೇನೆಂದರೆ, ನಮ್ಮ ತಂದೆಯಾದ ಸಮುದ್ರ ರಾಜನನ್ನು ಮತನ ಮಾಡುವ ಸಮಯದಲ್ಲಿ ಒಂದು ಕಡೆ ಹಾಲಾಹಲ, ಮತ್ತೊಂದು ಕಡೆ ಅಮೃತ ಉದ್ಭವಿಸಿದರೆ, ಪ್ರಿಯ ಪ್ರಿಯೆ, ದೇವತರಿಗೆ ಅಮೃತವನ್ನು ನೀಡಿದೆ, ದಾನವರಿಗೆ ವಿಷವನ್ನು ನೀಡಿದೆ. ಹೌದು ಸುಂದರಿ. ಪ್ರಿಯ, ಇದೇನು ನಿನ್ನ ಅನ್ಯಾಯ? ಸುಂದರಿ, ಮತ್ತೆ ಹೇಳೋಣ ಕೇಳು. ಪ್ರೇಮಸತೆ ಭಾಗ್ಯವತೆ ನೀರುಣಿ, ಯಾರನ್ನು ಬಿಡದೋ ಕಾಡುವ ಕಾರಣವೋ, ಯಾರನ್ನು ಬಿಡದೋ ಕಾಡುವ ಕಾರಣವೋ, ನನಗೆ ಕಾಣಿತೋ ಶಾಪದ ಫಲವೋ. ಯಾರನ್ನು ಬಿಡದೋ ಕಾಡುವ ಕಾರಣವೋ, ನನಗೆ ಕಾಣಿತೋ ಶಾಪದ ಫಲವೋ, ತಪ್ಪಿಸಲಾಗದೋ ಬ್ರಹ್ಮನ ಬರಹವೋ, ತಪ್ಪಿಸಲಾಗದೋ ಬ್ರಹ್ಮನ ಬರಹ, ಭೋಗಿಸಬೇಕದೋ ವಿಧಿಯ ನೇಮವೋ. ಪ್ರೇಮ ಸತಿ ಭಾಗ್ಯವತಿ ಏಸಿ ಸತಿರು ನೀತೆ, ಏಸಿ ಸತಿರು ನೀ. 10 ತರಹದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತಿರುವ ಎನ್ನ ಪ್ರೇಮದ ಸತೀಮಣಿ ಸೌಂದರ್ಯದ ಕಣಿ. ಪ್ರಾಣೇಶ್ವರ, ಈ ಚತುರ್ದಶ ಭುವನಗಳನ್ನು ಉದರದೊಳ ಅಡಗಿಸಿದ ಭಗವತೋತ್ತಮನೆಂಬ ಹೆಸರು ಪಡೆದ ನಾನು ಮತಿವಂತರಾದ ದೇವತರಿಗೆ ಅಮೃತಪಾನ ಮಾಡಿಸಿದೆ, ಮತಿಹೀನರಾದ ರಕ್ಕಸರಿಗೆ ವಿಷಪಾನ ಮಾಡಿಸಿದೆ.